ನಮಸ್ಕಾರ ವೀಕ್ಷಕರೇ, BPL ರೇಷನ್ ಕಾರ್ಡ್ ಆಗಿರಲಿ, APL ರೇಷನ್ ಕಾರ್ಡ್ ಆಗಿರಲಿ, ಸೊ ಈ ಒಂದು ರೇಷನ್ ಏನು ಉಚಿತ ಅಕ್ಕಿ ಏನು ಕೊಡ್ತಾ ಇದಾರಲ್ಲ, ಸೊ ಅದರೊಳಗೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಸಾಕಷ್ಟು ಜನರ ಮನೆಯಲ್ಲೂ ಕೂಡ ಈಗಾಗಲೇ ಪ್ಲಾಸ್ಟಿಕ್ ಅಕ್ಕಿ ಹೋಗಿ ತಲುಪಿದೆ. ಆ ಒಂದು ಪ್ಲಾಸ್ಟಿಕ್ ಅಕ್ಕಿ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾದರೆ ಅದು ಪ್ಲಾಸ್ಟಿಕ್ ಅಕ್ಕಿನ ಅದು ಏನು ನೀರಿನಲ್ಲಿ ಹಾಕಿದ ತಕ್ಷಣ ತೇಲ್ತಾ ಇದೆ ಅಂದ ಬಳಿಕ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದು ಪ್ಲಾಸ್ಟಿಕ್ ಅಕ್ಕಿನ ಅದೇನು ನೆನೆದ ಮೇಲೆ ನೆಕ್ಸ್ಟ್ ಅದು ಏನಾಗುತ್ತೆ ಅಂದರೆ ಪೂರ್ತಿಯಾಗಿ ತಿಳಿ ಆಗಿಬಿಡತ್ತಂತೆ. ತಿಳಿ ಆಗಿಬಿಟ್ಟು ನೀರಿನಲ್ಲಿ ಮಿಕ್ಸ್ ಆಗಿಬಿಡತ್ತೆ ಅಂತೆ. ಅದು ಅವಲಕ್ಕಿ ಏನು ಮಿಕ್ಸ್ ಮಾಡ್ತಿರಲ್ಲ ನೀರಿನಲ್ಲಿ, ಸೊ ಆ ರೀತಿ ವೈಟ್ ಫುಲ್ ವೈಟ್ ಇದೆ ಅಂತ. ಅದು ಒಂದು ಅಕ್ಕಿಯ ಒಂದು ಕಾಳುಗಳು ಫುಲ್ ವೈಟ್ ಇದಾವಂತೆ. ಅದು ಮೊದಲೇನು ಇರ್ತಿತ್ತಲ್ಲ ಅಕ್ಕಿ ನಮ್ಗೆ ಹತ್ರ, ಸೊ ಆ ಅಕ್ಕಿ ಥರ ಇಲ್ವಂತೆ ಅದು. ಸೊ ಹಾಗಾದರೆ ಆ ಒಂದು ಅಕ್ಕಿ ಏನು ನಮಗೆ ಪ್ರಾಬ್ಲಮ್ ಆಗತ್ತಾ, ಅಕ್ಕಿದಿಂದ ನಮಗೆ ತೊಂದರೆ ಇದೆಯಾ, ನಮ್ಮ ಆರೋಗ್ಯಕ್ಕೆ ಹಾನಿ ಆಗತ್ತಾ, ಅಂತಹ ಒಂದು ಅಕ್ಕಿಯ ಮಿಶ್ರಣ ಯಾಕೆ ಮಾಡ್ತಾ ಇದ್ದಾರೆ ಸರ್ಕಾರ? ಈ ರೀತಿ ನಮಗೆ ಒಂದು ಪ್ರಾಬ್ಲಮ್ಸ್ಗಳನ್ನ ತಂದಿಡ್ತಾ ಇದ್ದಾರೆ. ಇವರು ಪುಕ್ಕಟೆ ಕೊಡೋದಲ್ಲದೆ ಈ ರೀತಿಯೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ತಲೆಯಲ್ಲಿ ಕ್ವಶನ್ಸ್ಗಳಿದ್ದಾವೆ, ಕನ್ಫ್ಯೂಷನ್ ಕೂಡ ಇದ್ದಾವೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇನೆ ವೀಕ್ಷಕರೇ, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ನಿಮಗೆ 5 kg ಅಕ್ಕಿಯ ಬದಲಾಗಿ ಏನು ಹಣದ ಬದಲಾಗಿ ನಿಮಗೆ ಒಂದು ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳಿದಾರಲ್ಲ, ಸೊ KH ಮುನಿಯಪ್ಪನವರೇ ಯಾವ್ಯಾವ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ 93% ಫಲಾನುಭವಿಗಳು ಈಗಾಗಲೇ ಈ ಒಂದು ಪದಾರ್ಥಗಳನ್ನ ಕೊಡಿ ಅಂತ ಕೇಳಿದಾರಂತೆ. ಸೊ ಅದು ಏನು ಅನ್ನೋಂಥದ್ದನ್ನ ನಿಮಗೆ ಲೈವ್ ಪ್ರೂಫ್ ಆಗಿ ಅವ್ರು ಏನು ಹೇಳಿದ್ದಾರೆ ಅವರನ್ನೇ ನಿಮಗೆ ತೋರಿಸ್ಬಿಟ್ಟು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಏನು ಜನರ BPL ರೇಷನ್ ಕಾರ್ಡ್ ಆಗಿರಲಿ, APL ರೇಷನ್ ಕಾರ್ಡ್ ಅಕ್ಕಿ ತಗೊಳ್ಳಿಕ್ಕೆ ಹೋದ್ರೆ, ಇಲ್ಲಿ ರೇಷನ್ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ತಗೊಳ್ಳಿಕ್ಕೆ ಹೋದ್ರೆ ತೆಗೆದುಕೊಂಡು ಮನೆಗೆ ಬಂದ್ರೆ ಅದೇನು ಅಕ್ಕಿ ಒಂದು ಅನ್ನ ಮಾಡಲಿಕ್ಕೆ ಬೇಯಿಸೋ ಒಂದು ನೀರಿನಲ್ಲಿ ಹಾಕ್ತಾರಲ್ವ ತೊಳಿಬೇಕಂತ. ಸೊ ಅಂತ ಸಂದರ್ಭದಲ್ಲಿ ಒಬ್ಬೊಬ್ಬರು ಏನು ಮಾಡ್ತಾ ಇದ್ರೆ, ಅಕ್ಕಿ ಮೇಲ್ ಬಂದ ತಕ್ಷಣ ಅದು ಫುಲ್ ಏನು ಪ್ಲಾಸ್ಟಿಕ್ ಅಕ್ಕಿ ಥರ ಇರುತ್ತೆ, ಮೇಲ್ಗಡೆ ಬಂದ್ಬಿಡುತ್ತೆ. ಅದನ್ನ ಏನು ಮಾಡ್ತಾರೆ, ತೆಗೆದಾಕ್ಬಿಟ್ಟು ಉಳಿದಿರುವಂತಹ ಅಕ್ಕಿಯನ್ನು ಮಾತ್ರ ಉಣ್ತಾ ಇದ್ದಾರೆ, ಆಹಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಉಳಿದಂಥವರು ಕೆಲವೊಂದಿಷ್ಟು ಫಲಾನುಭವಿಗಳು ಅದನ್ನು ಸೇರಿಸಿ ಆಹಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತೇ ಆಗ್ತಾ ಇಲ್ಲ ಇದು ಏನು ಅಕ್ಕಿ, ಯಾವ ಅಕ್ಕಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಅಂತಹ ಒಂದು ಪರಿಸ್ಥಿತಿಗಳು, ಘಟನೆಗಳು ನಡೀತಾ ಇರುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ನೋಡಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ. ಸೊ ಇದರೇ ಚರ್ಚೆ ನಡೀತಾ ಇರುವಂಥದ್ದು. ಸೊ ಹಾಗಾದರೆ ಈ ಪ್ಲಾಸ್ಟಿಕ್ ಅಕ್ಕಿ ಯಾವ ರೀತಿಯಾಗಿ ಈ ರೀತಿಯಾಗಿ ಯಾಕೆ ಸರ್ಕಾರ ಕೊಡ್ತಾ ಇದೆ? ಸರ್ಕಾರವೇ ಕೊಡ್ತಾ ಇದೆ ಅಲ್ವಾ? ನ್ಯಾಯಬೆಲೆ ಅಂಗಡಿಗೆ ಹೋಗಿ ತೆಗೆದುಕೊಂಡು ಬಂದರೆ ನಮಗೆ ಸರ್ಕಾರವೇ ಕೊಟ್ಟ ಹಾಗೆ. ಸೊ ಹಾಗಾದರೆ ಈ ರೀತಿ ಯಾಕೆ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗಿರ್ಬೋದು. ಆ ಕ್ವಶನ್ಗೆ ನಾನು ಫುಲ್ ಸ್ಟಾಪ್ ಇಡ್ಲಿಕ್ಕೆ ಬಂದಿದ್ದೀನಿ. ಈ ಒಂದು ಅಕ್ಕಿ ಏನಿದೆಲ್ಲ ಪ್ಲಾಸ್ಟಿಕ್ ಅಕ್ಕಿ ಅಂತ ಎಲ್ಲರೂ ಕೂಡ ಕರಿತಾ ಇದ್ದಾರಲ್ಲ, ಆ ಒಂದು ಅಕ್ಕಿಯ ಹೆಸರೇನೆಂದರೆ ಸಾರ್ವವರ್ಧಿತ ಅಕ್ಕಿ ಅಂತ ಕರೀತಾರೆ. ಪೌಷ್ಟಿಕಾಂಶತೆ ಉಳ್ಳ ಅಕ್ಕಿ ಅಂತ ಕರೀತಾರೆ. ಇದರಿಂದ ಆರೋಗ್ಯವಾಗಿರ್ತಾರೆ ಅಂತ ಎಲ್ಲರೂ ಕೂಡ, ಈಗ ಪ್ರತಿಯೊಬ್ಬರು ಕೂಡ ಏನು ಮನೆಯಲ್ಲಿ ಕೊಡ್ತಿದಾರಲ್ಲ, ಸೊ ಎಲ್ಲರಿಗೆ ಆರೋಗ್ಯದಿಂದ ಇರಲಿ ಅಂತ ಕೊಡ್ತಿದಾರಂತೆ. ಇದನ್ನು ಸ್ವತಃ ಸರ್ಕಾರವೇ ಮಿಶ್ರಣ ಮಾಡಿ ಕಳಿಸ್ತಾ ಇರುವುದಂತೆ. ಇದು ನೋಡಿ ಕೆಲಸ ಏನು ಮಾಡುತ್ತೆ ಅಂದರೆ ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುತ್ತಂತೆ. ನೆಕ್ಸ್ಟ್ ಇದು ನೋಡಿ, ಇದರಿಂದ ಕೇಂದ್ರ ಸರ್ಕಾರದಿಂದನೂ ಕೂಡ ಇದಕ್ಕೆ ಮಾರ್ಗಸೂಚಿ ಕೂಡ ಇದೆ ಅಂತೆ. ಮಾರ್ಗಸೂಚಿ ಅಂದರೆ ಏನು, ಇಲ್ಲಿ ಎಷ್ಟು ಗ್ರಾಮ್ಗೆ ಎಷ್ಟು ಕೆಜಿಗೆ ಎಷ್ಟು ಹಾಕ್ಬೇಕನ್ನುವಂಥದ್ದು ಕೂಡ ಇದೆ ಅಂತೆ. ಇಲ್ಲಿ ನೋಡಿ, 1 kgಗೆ 10 ಗ್ರಾಮ್ನಷ್ಟು ಇದನ್ನು ಅಕ್ಕಿಯನ್ನು ಮಿಕ್ಸ್ ಮಾಡಬೇಕು, ಸಾರ್ವವರ್ಧಿತ ಅಕ್ಕಿಯನ್ನು ಮಿಕ್ಸ್ ಮಾಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಅದರಲ್ಲಿ ವೀಕ್ಷಕರೇ ಈಗಾಗಲೇ ಎಲ್ಲರಿಗೂ ಕೂಡ ಹೋಗ್ತಾ ಇರುವಂಥದ್ದು ಈಗ ಒಂದು ಮಿಶ್ರಣ ಅಕ್ಕಿ, ಇದಕ್ಕೆ ಸಾರ್ವವರ್ಧಿತ ಅಕ್ಕಿ ಅಂತ ಕರೀತಾರೆ. ಇದರಿಂದ ಏನೂ ಕೂಡ ತೊಂದರೆ ಇಲ್ಲ, ಆರೋಗ್ಯ ಒಳ್ಳೆಯದಿರಲಿ, ಚೆನ್ನಾಗಿರಲಿ ಅಂತ ಈ ಒಂದು ಅಕ್ಕಿಯನ್ನು ಮಿಶ್ರಣ ಮಾಡ್ತಾ ಇದ್ದಾರಂತೆ. ಸೊ ಹಿಂದೆನೂ ಕೂಡ ಇದ್ರ ಬಗ್ಗೆ ಸುಳಿವು ಎದ್ದಿತ್ತು, ಅಲ್ಲಿ ಕೂಡ ನಿಮಗೆ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡಿದ್ದೇನೆ. ಮತ್ತೆ ಈಗನೂ ಕೂಡ ಎಲ್ಲರಿಗೂ ಕೂಡ ಸಾಕಷ್ಟು ಫಲಾನುಭವಿಗಳಲ್ಲಿ ಹೆಚ್ಚಿನ ಫಲಾನುಭವಿಗಳು ಈ ಒಂದು ಅಕ್ಕಿ ಸಿಗ್ತಾ ಇರುವಂತಹ ಕಾರಣಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಗಾಬರಿ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಕೂಡ ಈಗಾಗಲೇ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕೂಡ ಹೇಳಬೇಕಾಗತ್ತೆ. ನಿಮಗೆ ಆದಷ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಅಕ್ಕಿ ನಿಮಗೆ ಕೆಲಸ ಮಾಡುತ್ತೆ, ಇದರಿಂದ ಏನು ಪ್ರಾಬ್ಲಮ್ ಕೂಡ ಇಲ್ಲ, ಒಳ್ಳೆಯದೇನೆ. ಇಲ್ಲಿ ನೋಡಿ, ಈಗ ವಯಸ್ಸಾದ ತಕ್ಷಣ ನಿಮಗೆ ಶುಗರ್ ಆಗಿರ್ಬೋದು, BP ಆಗಿರ್ಬೋದು ಬರ್ತಾ ಇರುತ್ತೆ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಸೊ ಇಂತಹ ಒಂದು ಈ ರೀತಿ ನೋಡ್ಬೋದು ನೀವು. ಈಗಾಗಲೇ ಸಾಕಷ್ಟು ಈ ಒಂದು ಜನ್ರೇಷನಲ್ಲಿ ಸಾಕಷ್ಟು ಜನರಿಗೆ ಈ ರೀತಿ BP ಶುಗರ್ ವಯಸ್ಸಾದ ತಕ್ಷಣ ಬಂದೇ ಬರ್ತಾ ಇದ್ದಾವೆ. ಅದನ್ನು ತಡೆಗಟ್ಟಲಿಕ್ಕೆ ಆಗಿರಲಿ, ಮತ್ತು ಯಾವುದೇ ರೀತಿ ಈ ರೀತಿಯ ಒಂದು ರೋಗಗಳು ಬರಬಾರ್ದಂತ ಈ ಒಂದು ಅಕ್ಕಿಗಳನ್ನು ರೆಡಿ ಮಾಡಿಬಿಟ್ಟು ಮಿಶ್ರಣ ಮಾಡ್ತಾ ಇರುವಂಥದ್ದು. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲಂತೆ, ಎಲ್ಲನೂ ಕೂಡ ಒಳ್ಳೆಯ ರೀತಿಯಂತಹ ಒಂದು ಅಕ್ಕಿನೇ ಇದೆ ಅಂತೆ. ಸೊ ಅದನ್ನು ಎಲ್ಲರೂ ಕೂಡ ಬಳಸ್ಬೋದು, ತಿನ್ಬೋದು ಅಂತ ಒಂದು ಸರ್ಕಾರವೇ ಆದೇಶವನ್ನು
ನಿರ್ದೇಶನವನ್ನು ನೀಡಿರುವಂಥದ್ದು, ನೋಟಿಸನ್ನು ಹೊರಡಿಸಿರುವಂಥದ್ದು. ಸೊ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. ಈಗ ನಿಮಗೆ ಅಕ್ಕಿ ಜೊತೆ ಏನೇನು ಸಿಗ್ತಾ ಇದೆ ಅನ್ನುವಂಥದ್ದನ್ನು ಈಗ KH ಮುನಿಯಪ್ಪನವರು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಿದ್ದಾರೆ. ಈಗಾಗಲೇ ಸರ್ವೆ ನಡೆಸಿದ ತಕ್ಷಣ ಇಲ್ಲಿ ಜನರಿಂದ ಅಭಿಪ್ರಾಯ ಏನು ಬರ್ತಾ ಇದೆ ಅಂದರೆ, ಟೋಟಲ್ ಆಗಿ 100%ನಲ್ಲಿ 93% ಏನಿದೆ ಜನರು ಇಲ್ಲಿ ಬೇಳೆ ಕೊಡ್ತೀವಿ, ಬೇಳೆನೇ ಕೊಡಿ, ಎಣ್ಣೆನೇ ಕೊಡಿ, ಸಕ್ಕರೆ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಅಂದರೆ ಒಟ್ಟು ಪದಾರ್ಥಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಸರ್ಕಾರ ಬೇಳೆ, ಎಣ್ಣೆ, ಸಕ್ಕರೆ ಕೊಡಲಿಕ್ಕೆ ನಿರ್ಧರಿಸಿದೆ. ಸೊ ಹಾಗಾದರೆ KH ಮುನಿಯಪ್ಪನವರು ಏನು ಹೇಳಿದ್ದಾರೆ, ಸೊ ಅದನ್ನು ನೀವು ಮೊದಲು ನೋಡ್ಕೊಂಬಡಿ, ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಸುಮಾರು 93% ಗ್ರಾಹಕರು ನಮಗೆ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ಬೇಳೆ ಕೊಡಿ, ಎಣ್ಣೆ ಕೊಡಿ, ಸಕ್ಕರೆ ಕೊಡಿ ಅಂತೂ ಕೇಳ್ತಾ ಇರೋರು 193% ಕೇಳಿದ್ರು. ನೋಡಿ, ಸ್ವತಃ KH ಮುನಿಯಪ್ಪನವರು ಕೊಟ್ಟಿರುವಂಥದ್ದು ಮಾಹಿತಿಯನ್ನು ಸುದ್ದಿಗೋಷ್ಠಿ ಮಾಡಿರುವಂಥದ್ದು. ಸೊ ಎಲ್ಲರಿಗೂ ಕೂಡ ಇನ್ಮೇಲಿಂದ ಸಕ್ಕರೆ, ಬೇಳೆ, ಎಣ್ಣೆನೇ ಸಿಗ್ತಾ ಇರುತ್ತೆ. ಆದರೆ ಇಲ್ಲಿ ಯಾವ ರೀತಿಯಾಗಿ ಅಂದರೆ ಬ್ರ್ಯಾಂಡೆಡ್ ಪದಾರ್ಥ, ಅಂದರೆ ಒಳ್ಳೆಯ ರೀತಿಯ ಪದಾರ್ಥ, ಪೌಷ್ಟಿಕ ಆಹಾರತೆಯನ್ನು ಹೊಂದಿರುವಂಥ ಪದಾರ್ಥಗಳನ್ನ ಕೊಡಬೇಕು ಇವರು. ಸೊ ಇಲ್ಲಿ ತಾಳೆ ಎಣ್ಣೆ ಅಂತ ಮೊದಲು ಕೊಡ್ತಾ ಇದ್ರು. ಸೊ ಅದರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಎಣ್ಣೆ ಸರಿ ಇರ್ತಿದ್ದಿಲ್ಲ, ಅದರಿಂದ ಆರೋಗ್ಯ ಹಾನಿ ಕೂಡ ಆಗ್ತಾ ಇರ್ತಿತ್ತು. ಸೊ ಆ ತಾಳೆ ಎಣ್ಣೆ ಬಿಟ್ಬಿಟ್ಟು ಒಳ್ಳೆಯ ಒಂದು ಎಣ್ಣೆಯನ್ನು ಕೊಟ್ಟಿದ್ರೆ ಸೊ ಎಲ್ಲರಿಗೂ ಕೂಡ ಒಳ್ಳೆಯದಂತ. ಸೊ ಈಗ ಅಭಿಪ್ರಾಯ ಕೂಡ ಜನರಿಂದ ಬರ್ತಾ ಇದೆ. ಇದೇ ರೀತಿ ಒಂದು ವಸ್ತುಗಳನ್ನು ಕೊಡಲಿ, ಆದರೆ ಚಲೋ ಅಂದರೆ ಒಳ್ಳೆಯ ರೀತಿಯಾದಂತಹ ಒಂದು ಪೌಷ್ಟಿಕತೆಯನ್ನು ಹೊಂದಿರುವಂತಹ ಒಂದು ಸೈಡ್ ಎಫೆಕ್ಟ್ ಆಗಲ್ದಂತಹ ಒಂದು ಆಹಾರ ಪದಾರ್ಥಗಳನ್ನ ಕೊಡಬೇಕು ಅಂತ ಒಂದು ಜನರಲ್ಲಿ ಸರ್ಕಾರದಲ್ಲಿ ಜನರು ಮನವಿ ಮಾಡ್ತಾ ಇರುವಂಥದ್ದು. ಸೊ ಸ್ಪಷ್ಟನೆ ಆಗಿದೆ ವೀಕ್ಷಕರ. ಸೊ ಇನ್ಮೇಲಿಂದ ಗೊತ್ತಲ್ವಾ, ಸೊ ಜನರು ಅಂತೂ ತುಂಬಾ ಖುಷಿಯಾಗಿರುವಂಥದ್ದು. ಏನು ಹಣ ಅಮೌಂಟು ಬಂದರೆ ಬರುತ್ತೆ, ಇಲ್ಲ ಈ ರೀತಿಯಾಗಿತ್ತು. ಆದರೆ ಇನ್ಮೇಲಿಂದ ಸಕ್ಕರೆ, ಎಣ್ಣೆ, ಬೇಳೆ ಅಂತೂ ಸಿಗ್ತಾನೆ ಇರುತ್ತೆ ಅಂತ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಸಾಕಷ್ಟು ಜನರು ಕೂಡ ಈಗಾಗಲೇ ಅಭಿಪ್ರಾಯವನ್ನು ತಿಳಿಸಿರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಹಾಗಾದರೆ ಕಮೆಂಟಲ್ಲಿ ತಿಳಿಸಿ, ಏನಿದೆ ಈ ಒಂದು ನಿಮ್ಮ ತಲೆಯಲ್ಲಿ, ಇದು ಅಕ್ಕಿನೇ ಬೇಕಾ ಅಥವಾ ಈ ಒಂದು ಪದಾರ್ಥಗಳನ್ನು ಕೊಡುವುದು ಒಳ್ಳೆಯದಾ, ಇದೊಂದು ಒಳ್ಳೆಯ ಕೆಲಸವ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈಗ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆಯೂ ನೆಕ್ಸ್ಟ್ ವಿಡಿಯೋ ಬರ್ತಾ ಇರುತ್ತೆ. ಸೊ ಅಲ್ಲಿ ಕೂಡ ವೇಟ್ ಮಾಡಿ. ಸೊ ಅಲ್ಲಿ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿರುವಂಥದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿರುವಂಥದ್ದು. ಸೊ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.